ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಅದರ ಜೊತೆಗೆ ಚಕ್ಕೊತ್ತ ಸೊಪ್ಪು ಮೂರನ್ನು ನಾನು ತಗೊಂಡು ತೊಳೆದು ಅದಕ್ಕೊಂಚೂರು ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಸೊ ದಟ್ ಅದರಲ್ಲಿರೋ ಗಲೀಜು ಹುಳ ಎಲ್ಲ ಸತ್ತೋಗುತ್ತೆ. ಅದಾದಮೇಲೆ ಕುಕ್ಕರಲ್ಲಿ ನಾನಿಲ್ಲಿ ಒಂದು ಬಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಅದನ್ನು ತೊಳೆದು ನೀರು ಹಾಕಿ ಇದೇನು ನಾವು ಸೊಪ್ಪು ತೊಳ್ಕೊಂಡಿದ್ದೀವಲ್ವ ಅದನ್ನು ಕೂಡ ಅದಕ್ಕೆ ಹಾಕಿ ಒಂದೇ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂಚೂರು ಅರಿಶಿನ, ಉಪ್ಪು, ಜೀರಿಗೆ, ಚೂರು ಹುಣಸೆಹಣ್ಣು, ಕೊತ್ತಂಬರಿ ಇಷ್ಟು ಹಾಕಿ ಒಂದು ಕೂಗು ಕೂಗ್ಸೋಣ. ಸ್ಟವ್ ಆನ್ ಮಾಡಿದ್ದೀನಾಗ್ಲೇ. ಸೊ ಒಂದು ಕೂಗಾದರೆ ಸಾಕಾಗತ್ತೆ. ಒಂದು ಕೂಗು ಆದಮೇಲೆ ನೋಡಿ ಪ್ರೆಷರ್ ಬಿಟ್ಟಿದೆ, ಈ ಥರ ಸೊಪ್ಪೆದ್ದಿದೆ. ಈಗ ನಾವು ರುಬ್ಗೊಳಕ್ಕೆ ಏನೇನು ಬೇಕು ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಒಂಚೂರು ತೆಂಗಿನಕಾಯಿ, ಧನಿಯಾ ಪುಡಿ, ದಿನ ಹಾಕೋ ಸಾಂಬಾರು ಪೌಡ್ರು 3 ಹಾಕಿ ನುಣ್ಣಗೆ ಗಂಧದ ಥರ ರುಬ್ಕೊಳ್ಳಿ. ಇದು ರುಬ್ಕೊಂಡಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ನೀರು ಸೋದಿಸಿ ಬರೀ ಸೊಪ್ಪು ಬೇಳೆ ಏನೇನು ಕುಗ್ಸಿದ್ದೀವಲ್ಲ ಅದನ್ನು ಜಸ್ಟ್ ದರದರಲ್ಲಿ ಅಂದರೆ ದಪ್ಪ ಪಲ್ಸ್ ಮೋಡಲ್ಲಿ 1 ರೌಂಡ್ ಆದರೆ ಸಾಕು. ಅದನ್ನು ಈ ಥರ ರುಬ್ಕೊಳ್ಳೋಣ. ಈಗ ನೋಡಿ ಇದು ತೆಂಗಿನಕಾಯಿ ರೆಡಿ ಇದೆ, ಜೊತೆಗೆ ಇದು ರೆಡಿ ಇದೆ, ಪೇಸ್ಟು ಕೂಡ. ಸೊ ಸಾರು ಶುರು ಮಾಡೋಣ. ಸ್ಟವ್ ಆನ್ ಮಾಡಿ ತಪ್ಪಲೆ ಇಡಿ, 1 ಸ್ಪೂನ್ ಎಣ್ಣೆ, ಇದಕ್ಕೆ ಒಗ್ಗರಣೆಗೆ ಒಂದು ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋದು ಬೆಳ್ಳುಳ್ಳಿ, ಅದ್ರ ಜೊತೆ ಕರಿಬೇವು. ಸೊ ಎಣ್ಣೆ ಕಾದಾದಮೇಲೆ ಒಂಚೂರು ಸಾಸಿವೆ ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕಿ, ಕರಿಬೇವು ಹಾಕಿ, ಆಮೇಲೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಬಾಡಿಸಿ ಒಂಚೂರು ಕಂದು ಬಣ್ಣ ಬರೋವರೆಗೂ. ಕಂದು ಬಣ್ಣ ಬಂದಾದಮೇಲೆ ನಾವು ಏನು ರುಬ್ಕೊಂಡಿದ್ದೀವಲ್ವ ತೆಂಗಿನಕಾಯಿದು ಪೇಸ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸೋಣ. ಇದಕ್ಕೊಂಚೂರು ನೀರು ಹಾಕಿ ಕುದಿಸಿ ಮತ್ತೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ. ಕುದಿಸಾದ್ಮೇಲೆ ನಾವೇನು ಸೊಪ್ಪೆಲ್ಲ ಬೇಳೆ ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ, ಆಮೇಲೆ ನೀರು ಶೋಧಿಸಿಟ್ಟಿದ್ದೀವಲ್ವ ಅದನ್ನೇ ನೀರನ್ನು ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾರನ್ನ ನೀರನ್ನ ಬಳಸ್ಕೊಬೋದು ಸಾರಿಗೆ. ಅದು ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ ಬಿಸಿಯಾದ ಸೊಪ್ಪಿನ ಸಾರು ರೆಡಿ ಇದೆ. ನೀವು ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ.